ಹಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ. ಬನ್ನಿ ಮಾಡೋ ರೀತಿ ನೋಡೋಣ. ಸೊಪ್ಪು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಒಂದು ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿಕೊಂಡು ಕುಕ್ಕರ್ನಾಗ ಹಾಕೊಳ್ಳಿ. ಆ ನೀರನ್ನ ಚೆಲ್ಬಿಡಿ. ಎಷ್ಟು ಬೇಕೋ ಅಷ್ಟು ನೀರು ಸೊಪ್ಪು ಸಾರಿಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ತೊಗರಿ ಬೇಳೆ ಒಂದು ಅರ್ಧ ಗ್ಲಾಸ್, ಇಲ್ಲಾಂದರೆ ಒಂದು ಗ್ಲಾಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅದನ್ನ ತೊಳ್ಕೊಂಡು ಚೆನ್ನಾಗಿ ಒಂದು ಟೂ ಟು ತ್ರೀ ಟೈಮ್ಸ್ ತೊಳ್ಕೊಳ್ಬೇಕು. ತೊಳ್ಕೊಂಡು ಬೇಳೆ ಮಾತ್ರ ಎತ್ತಾಕೊಳ್ಳಿ. ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನ ಮೆತ್ಕೊಂಡಿರುತ್ತೆ, ಅದನ್ನ ಸೇರಿಸ್ಕೊಂಡು ಹಾಕೊಳ್ಳಿ. ಜಾಸ್ತಿನೂ ನೀರು ಹಾಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಜಾಸ್ತಿ ನೀರು ಹಾಕೊಂಡ್ಬಿಡೋಕ್ಕೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಜನ ಗಟ್ಟಿಯಾಗಬೇಕು ಅಂತ ಹೇಳೋರು, ಸ್ವಲ್ಪ ಜನ ನೀರು ಹಾಕಬೇಕು ಅಂತೇಳಿ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಹಾಂ, ಒಂದು ಈರುಳ್ಳಿ ಹಾಕೊಳ್ಳಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೇಕಾಗತ್ತೆ. ಒಂದು ಇಲ್ಲಾಂದರೆ ಒಂದೂವರೆ ಹಾಕೊಳ್ಳಿ. ಚಿಕ್ಕದು ಅಂದರೆ 2 ಹಾಕೊಳ್ಳಿ, ದೊಡ್ಡದಂದರೆ 1 ಹಾಕೊಳ್ಳಿ, ಸಾರೋಗುತ್ತೆ. ಕುಕ್ಕರ್ನ ಬಂದು ಸ್ಟವ್ ಮೇಲೆ ಆನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ಅಂತ ಇಟ್ಕೊಳ್ಬೇಕಾಗತ್ತೆ. ಎಣ್ಣೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯ್ದು ಬರುತ್ತೆ. ಬೇಳೆ ಎಲ್ಲ ಸ್ವಲ್ಪ ಬೇಯ್ದಿರಾಗುತ್ತೆ. ಅರಿಶಿನ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಜೀರಿಗೆ 1/2 ಟೇಬಲ್ ಸ್ಪೂನ್ ಇಟ್ಕೊಳ್ಳಿ. ಇದು ಒಗ್ಗರಣೆಗೆ ಹಾಕಕ್ಕೆ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್. ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಂದು ಕರ್ಬೇವಿನ ಸೊಪ್ಪು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಜನ ತಿನ್ನಲ್ಲ, ಅದಕ್ಕೋಸ್ಕರ ನಾವು ಹಾಗೆ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ. ಹಸಿಮೆಣ್ಸಿನ್ಕಾಯಿ ಒಂದು 20 ಹಾಕ್ಕೊಳ್ಳಿ. 15, 20 ಖಾರ ಇಲ್ಲ ಇದು, ಸೊ ಅದಕ್ಕೆ ನಾವು 20 ಹಾಕ್ಕೊಂಡಿದ್ದೀವಿ. ಎಲ್ಲ ಚಿಕ್ಕದು. ತಿರ್ಸ್ಕೊಡಿ, ಇಲ್ಲಾಂದರೆ ಸಿದೋಗುತ್ತೆ. ನೀವೇನು ಸೊಪ್ಪು ಸಾರು ಮಾಡ್ತೀರೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದನ್ನು ಆಫ್ ಮಾಡಿಬಿಡಿ. ಚೆನ್ನಾಗಿ ಬೆಂದಿದೆ, ಸಾಕು. ಕೊಬ್ಬರಿ ಒಂದು ಸ್ವಲ್ಪ ತುರಿಸಿಟ್ಕೊಂಡಿದ್ದೀನಿ. ಸಾರು ಸಾಂಬಾರು ಪೌಡರ್ ಇವಾಗ ಹುರಿದಿಟ್ಕೊಂಡಿದ್ದೀರಲ್ಲ, ಅದನ್ನು ಮಿಕ್ಸಿನಾಗ ಹಾಕ್ಕೊಳ್ಳಿ. ಸ್ವಲ್ಪ ಒಗ್ಗರಣೆ ಕೈ ಇಟ್ಕೊಳ್ಳಿ ಲಾಸ್ಟ್ನಾಗ ಸಾರು ಹಾಕೋಕ್ಕೆ.
ಎಕ್ಸರ್ಸೈಸ್ ಥರ ನಾವು ಸೊಪ್ಪು ಸಾರನ್ನ ರುಬ್ಬಿರ್ತೀರಲ್ಲ ಆ ನೀರನ್ನ ಎತ್ತಿಟ್ಕೊಳ್ಬೇಕು. ಎತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನುಣ್ಣಗಿರಬೇಕು. ಇದೆಲ್ಲ ಊಟ ಮಾಡೋದೆಲ್ಲ ಹಾಕಿದ್ರೆ ಬೇಗ ಹೋಗುತ್ತೆ. ಇವಾಗ ನೋಡ್ತಾರಲ್ಲ ಗೊತ್ತಾಗ್ದಿರೋರು ಮೆಣಸಿನ ಒಂದು ಸ್ವಲ್ಪ ಹಾಕಬೇಕಾಯಿತು. ಸರಿ ಹೇಳಕ್ಕೆ ಮಾಡ್ಕೋಬೇಕು. ಅದಕ್ಕೆ ಹಾಕಿದ್ರೆ ಸ್ವಲ್ಪ ಬೇಗ ಫೋನಲ್ಲಿ ಹಾಕಿರ್ತಾರೆ ನಾವು ನೋಡ್ರಿ. ಏನು ನೀವು ಮಿಕ್ಸಿ ಜಾರ್ಗೂ ಕೂಡ ಹಾಕೊಳ್ಬೋದು, ಏನೂ ತೊಂದರೆ ಇರಲ್ಲ. ತುಪ್ಪ ಎಷ್ಟು ಹಾಕ್ಲಿ? ಆ ಮಿಕ್ಸಿ ಜಾರ್ನಾಗ ಇರೋದನ್ನ ಎತ್ತಿಟ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಹೊತ್ತು ಎರಡು ಅವೆಲ್ಲ ಹಾಕಬೇಡಿ, 3 ಹೊತ್ತು ಹಾಕಿ. ಲಕ್ಷ್ಮೀ ಕಲಾಚಾರ ಇರುತ್ತೆ ನಿಮಗೆ ಅಡುಗೆ ಮನೆಯಾಗ. ಯಾವುದೇ ಹಾಕಿದ್ರು 3 ಟೈಮ್ಸ್ ಹಾಕಬೇಕು. ಒಂದು ಚೂರು ಹಾಕ್ಕೊಳ್ಳಿ, ಒಂದೇ ಸತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ ಮಿಕ್ಸಿ ಜಾರ್ನಾಗನೇ ಸ್ವಲ್ಪ ಇರುತ್ತಲ್ಲ ಮೆತ್ಕೊಂಡು ಅದನ್ನಾಗನೇ ಹಾಕ್ಕೊಳ್ಳಿ. ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿರ್ಸ್ಕೊಡಿ. ಮಿಕ್ಸ್ ಮಾಡಿಬಿಟ್ಟು ನಿಮ್ಗಿನ್ನ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಆ ಸೊಪ್ಪಿನ ನಾವು ಇಟ್ಕೊಂಡಿದ್ರಲ್ಲ ಆ ನೀರು. ಮತ್ತು ಉಪ್ಪು ಖಾರ ಏನಿದೆ ನೋಡಿಕೊಂಡು ಲಾಸ್ಟ್ನಾಗ ಉಪ್ಪು ಇಲ್ಲಾಂದರೆ ಉಪ್ಪು ಹಾಕೊಳ್ಳಿ. ಇದನ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೊಳ್ಳಿ.